So good morning, dear students. So in previous class we have studied about the capacitor. So capacitor andre ಏನು? So capacitance of a capacitor andre ಏನು? What is the expression for capacitance of a capacitor? And then the types of capacitors. ಸರಿನಾ? So next ಏನ್ ಮಾಡಿದ್ವಿ? Types of capacitors ಅಂದ್ರೆ ಏನು ನಾವು ಸ್ಟಡಿ ಮಾಡಿದ್ವಿ. Our types of capacitor we have studied about the spherical capacitor, cylindrical capacitor, and the parallel plate capacitor. So now what is meant by the spherical capacitor? It is a nothing but the charge conductor. So ಒಂದು ಚಾರ್ಜ್ ಕಂಡಕ್ಟರ್ ಅಂತ ತಗೊಂಡಾಗ ಅದ್ರ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅದನ್ನ ಬರ್ಕೊಳ್ತಾ ಇದೀವಿ. ದಟ್ ಇಸ್ V is equal to 1/4π ಮಾಡಿ ಕೆಪಾಸಿಟೆನ್ಸ್ ಇಕ್ವೇಶನ್ ತಗೊಂಡು then we have solved the equation as C is equal to, we got the equation as C is equal to 4π into R, where the C is directly proportional to epsilon naught and the C is directly proportional to this radius of the conductor ಅಂತ ನಮಗೆ ಗೊತ್ತಾಯ್ತು. ಆಮೇಲೆ ಏನ್ ಮಾಡಿದ್ವಿ, we have calculated some problems regarding the spherical capacitor. ಸೊ ಸ್ಪೆರಿಕಲ್ ಕೆಪಾಸಿಟರ್ ನಾನು ಇದು ಮಾಡಿದಾಗ ಇಲ್ಲಿ ನೋಡಿದಾಗ ನನಗೆ 1 ಮೀಟರ್ ರೇಡಿಯಸ್ 1 ಮೀಟರ್ ಇದ್ರೆ ಐ ಆಮ್ ಗೆಟಿಂಗ್ ದಿ ಕೆಪಾಸಿಟೆನ್ಸ್ ಅಟ್ C is equal to 1.1 into 10 to the power of minus ಎಷ್ಟು 13 ಮೀಟರ್. ಅದನ್ನೆಲ್ಲ ಬರೆದ್ರೆ ಸೊ ಎಷ್ಟು ಬರುತ್ತೆ 0.01 10 to the power minus 12 ಫ್ಯಾರಡ್ ಅಂತ ನನಗೆ ಬರುತ್ತೆ. ಅದೇ ನಾನು 1 ಫ್ಯಾರಡ್ ಅನ್ನ ನಾನು ಸ್ಟೋರ್ ಮಾಡಬೇಕು, ಇಫ್ ಐ ಹ್ಯಾವ್ ಟು ಸ್ಟೋರ್ 1 farad capacity, so 1 farad ಅನ್ನು ನಾನು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ I have to calculate the radius. So radius ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ it comes out to be 6000 ಎಷ್ಟು ಬರುತ್ತೆ 9000 ಕಿಲೋಮೀಟರ್ಸ್ ಅಂತ ನನಗೆ ಬರ್ತಾ ಇದೆ. ಈ 9000 ಕಿಲೋಮೀಟರ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿದ್ರೆ 1 farad ಅಷ್ಟು ನಾನು ಚಾರ್ಜ್ ನ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ I have to get more than the size of the earth. So earth ಇನ ರೇಡಿಯಸ್ ಗಿಂತ ಆಲ್ಮೋಸ್ಟ್ ಡಬಲ್ ಇರೋ ಒಂದು ಕಂಡಕ್ಟರ್ ನ ತಗೊಂಡ್ರೆ ದೆನ್ ಐ ಕ್ಯಾನ್ ಸ್ಟೋರ್ 1 farad ಚಾರ್ಜ್. ಸೊ 1 farad ಚಾರ್ಜ್ ಅನ್ನ ಏನ್ ಮಾಡಬಹುದು, ಸ್ಟೋರ್ ಮಾಡಬಹುದು. therefore practically it is not useful, therefore we are going for this parallel plate capacitor. ಸೊ parallel plate capacitor ಗೆ ನಾವು ಹೋಗ್ತಾ ಇದೀವಿ. ಈ parallel plate capacitor ಅಂತ ಹೇಳಿದ್ರೆ a parallel plate capacitor consists of two metal plates. Here you can see the two metal plates. This one is the one metal, so this one will be first metal plate. ಆಯ್ತಾ, ಇದು ನನಗೆ metal 1. so ಇದು ನನಗೆ metal 1 ಆಯ್ತು. so this will be the metal 2, ಇದು ನನಗೆ metal 2. so usually ಹೀಗೆ ಇರುತ್ತೆ, ಒಂದು ಕೆಪಾಸಿಟರ್ ಅಂತ ಅನ್ಚಾರ್ಜ್ ಅಂತ ತಗೊಂಡ್ರೆ it will be like this. ಎರಡು parallel plate ಕೆಪಾಸಿಟರ್ ಅಂತ ಹೇಳಿದ್ರೆ ಹೀಗೆ ಡಿಸ್ಟೆನ್ಸ್ ಬಿಟ್ವೀನ್ them will be d ಅಂತ ನನಗೆ ಇರುತ್ತೆ. ಇದನ್ನ ನಾನು ಚಾರ್ಜ್ ಮಾಡಬೇಕು, ಈಗ ನೀವು ಮೊಬೈಲ್ ಅನ್ನ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ it must be connected to power supply. here also you have to connect it to the power supply. ಈಗ ಪವರ್ ಸಪ್ಲೈ ನಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಪಾಸಿಟಿವ್ ಆಗಿ ಫಸ್ಟ್ ದಿಸ್ ಮೆಟಲ್ ಪ್ಲೇಟ್, ಈ ಫಸ್ಟ್ ಮೆಟಲ್ ಪ್ಲೇಟ್ ಏನಾಗುತ್ತೆ ಇದು ನನಗೆ ಪಾಸಿಟಿವ್ ಆಗಿ ಚಾರ್ಜ್ ಆಗುತ್ತೆ. ಸೊ ಇದು ಪಾಸಿಟಿವ್ ಆಗಿ ಚಾರ್ಜ್ ಆದ್ಮೇಲೆ ಏನಾಗುತ್ತೆ, ಡ್ಯೂ ಟು ಇಂಡಕ್ಷನ್ ದೇರ್ ಆರ್ 3 ಮೆಥಡ್ಸ್ ಆಫ್ ಏನ್ ಹೇಳ್ತೀವಿ ಚಾರ್ಜಿಂಗ್ ಎ ಬಾಡಿ: ಫ್ರಿಕ್ಷನ್, ಇಂಡಕ್ಷನ್ ಅಂಡ್ ಕಂಡಕ್ಷನ್ ಅಂತ. ಇಂಡಕ್ಷನ್ ಅಂತ ಹೇಳಿ ದೇರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ 2 ಮೆಟಲ್ ಪ್ಲೇಟ್ಸ್, ಇಲ್ಲಿ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಕಂಡಕ್ಷನ್ ಅಂದ್ರೆ ಏನಾಗುತ್ತೆ, ಎರಡು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಫ್ರಿಕ್ಷನ್ ಅಂತ ಹೇಳಿದ್ರೆ ಒಂದು ಬಾಡಿನ ಇನ್ನೊಂದು ಬಾಡಿಗೆ ಏನ್ ಮಾಡ್ಬೇಕು, ನಾವು ರಬ್ ಮಾಡ್ಬೇಕು. ಆಯ್ತಾ, ಇಲ್ಲೇನಾಗ್ತದೆ ಇಂಡಕ್ಷನ್ ಪ್ರೊಸೆಸ್ ಬರ್ತಾ ಇದೆ. ಈ ಇಂಡಕ್ಷನ್ ಪ್ರೊಸೆಸ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಪ್ಲೇಟ್ ಅಲ್ಲಿ ನನಗೆ ಪಾಸಿಟಿವ್ ಪ್ಲೇಟ್ ಸ್ಟೋರ್ ಆಯ್ತು ಅಂತ ಹೇಳಿದ್ರೆ ಡ್ಯೂ ಟು ಇಂಡಕ್ಷನ್ ದಿ ನೆಗೆಟಿವ್ ಚಾರ್ಜಸ್ ಆರ್ ಸ್ಟೋರ್ಡ್ ಅಲಾಂಗ್ ದಿಸ್. ಸೊ ಇಲ್ಲಿ ಏನಾಗ್ತಿದೆ, ನನಗೆ ನೆಗೆಟಿವ್ ಚಾರ್ಜ್ ಗಳು ನನಗೆ ಸ್ಟೋರ್ ಆಗುತ್ತೆ. ಸೊ ಆಯ್ತಾ, ಸೊ ಈ ತರ ಪ್ರೊಸೆಸ್ ಆಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಚಾರ್ಜಸ್ ಗಳು ಸ್ಟೋರ್ ಆಗಿರೋದು, ಈ ಕಡೆ ಏನಾಗುತ್ತೆ ಅಪೋಸಿಟ್ ಅಲ್ಲಿ ಏನಾಗುತ್ತೆ, ನಮಗೆ ಪಾಸಿಟಿವ್ ಚಾರ್ಜ್ ಗಳು ಸ್ಟೋರ್ ಆಗುತ್ತೆ. ಬಟ್ ನಾನು ಈಗ ತಗೊಂಡಾಗ ಏನಾಯ್ತು, ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಗಳು ನಲಿಫೈ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಎಕ್ಸೆಸ್ ಆಫ್ ಚಾರ್ಜ್ ಇದೆಲ್ಲ, ಈ ಎಕ್ಸ್ ಆಫ್ ಚಾರ್ಜ್ ಏನ್ ಮಾಡ್ಲಿ, ನಾನು ಗ್ರೌಂಡಿಗೆ ಹೋಗ್ಲಿ ಅಂತೇಳಿ ಈಗ ನಾನು ಗ್ರೌಂಡಿಂಗ್ ಅನ್ನ ಮಾಡ್ತೀನಿ. ಸೊ ಓಕೆ, ಪಾಸಿಟಿವ್ ಪೊಟೆನ್ಶಿಯಲ್ ಕೊಟ್ಟಾಗ ಏನಾಯ್ತು, ಇದು ನನಗೆ ಪಾಸಿಟಿವ್ ಆಯ್ತು. ಈ ಪ್ಲೇಟ್ ನನಗೆ ಪಾಸಿಟಿವ್ ಆದಾಗ ಡ್ಯೂ ಟು ಇಂಡಕ್ಷನ್ ದಿ ಸೆಕೆಂಡ್ ಪ್ಲೇಟ್ ಗೆಟ್ಸ್ ದಿ ನೆಗೆಟಿವ್ ಚಾರ್ಜ್, ಇಲ್ಲಿ ನನಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅಗೇನ್ ಇಲ್ಲಿ ನೆಗೆಟಿವ್ ಚಾರ್ಜ್ ಬಂದಿದೆ, ಈ ಕಡೆ ಏನಾಗ್ಬೇಕು ಅಂದ್ರೆ ಪಾಸಿಟಿವ್ ಚಾರ್ಜ್ ಬೇಕು. ಬಟ್ ಐ ಡೋಂಟ್ ವಾಂಟ್ ದಿಸ್ ಪಾಸಿಟಿವ್ ಚಾರ್ಜ್, ಈ ಪಾಸಿಟಿವ್ ಚಾರ್ಜ್ ಗಳು ನನಗೆ ಬೇಡ. ಅದಕ್ಕೆ ಏನ್ ಮಾಡ್ತೀನಿ, ಐ ವಿಲ್ ಕನೆಕ್ಟ್ ಇಟ್ ಟು ಗ್ರೌಂಡ್. ಸೊ ಗ್ರೌಂಡ್ ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಎಕ್ಸೆಸ್ ಚಾರ್ಜ್ ಗಳು ದೇ ವಿಲ್ ಮೂವ್ ಟುವರ್ಡ್ಸ್ ದಿಸ್ ಗ್ರೌಂಡ್ ಗೆ ಹೋಗಿ. ಅವಾಗ ಏನಾಯ್ತು, ಕೆಪಾಸಿಟರ್ ಅಂದ್ರೆ ಈ ತರ ನನಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಪ್ಲೇಟ್ಸ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಇಲ್ಲಿ ನಾವು ಗ್ರೌಂಡಿಂಗ್ ಅಂತ ತೋರಿಸಿದಲ್ಲ, ಸೊ ಇದನ್ನ ನಾವು ಗ್ರೌಂಡಿಂಗ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ಬಿ ದಿ ಗ್ರೌಂಡಿಂಗ್ ಆರ್ ಅರ್ಥಿಂಗ್. ಸೊ ಮನೆಯೊಳಗೆ ನಾವು ಅರ್ಥಿಂಗ್ ಅನ್ನ ಮಾಡ್ತಿರ್ತೇವೆ. ಸೊ ಎಕ್ಸೆಸ್ ಆಫ್ ಚಾರ್ಜಸ್ ಗಳು ನನಗೆ ಏನಾಗಬಾರ್ದು, ಸೊ ಇಟ್ ವಿಲ್ ಹಾರ್ಮ್ ಟು ಅಸ್, ನಮ್ಗೆ ಏನಾದ್ರು ಹಾರ್ಮ್ ಅನ್ನ ಮಾಡುತ್ತೆ. ಸೊ ಅದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ
ಗ್ರೌಂಡ್ ಗೆ ಮಾಡ್ಬೇಕು. ಸೊ ಮನೇಲಿ ಅರ್ತಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿಡ್ಲೆಲ್ಲ ಹೊಡೆದಾಗ ನಮ್ ಟಿವಿ ಹಾಳಾಗದೆ, ರೆಫ್ರಿಜರೇಟರ್ ಹಾಳಾಗದೆ ಇರ್ಲಿ ಅಂತ ಏನಾದ್ರು ಇಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳು ಹಾಳಾಗದೆ ಇರ್ಲಿ ಅಂತ ಇದಕ್ಕೆ ಏನ್ ಮಾಡ್ತಾರೆ, ಗ್ರೌಂಡಿಂಗ್ ನಮಗೆ ಮಾಡುತ್ತೆ. ಸೊ ಈಗ ನಾ ಏನ್ ಮಾಡ್ಬೇಕು, ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ವಾಟ್ ಈಸ್ ದಿಸ್ ಎಕ್ಸ್ಪ್ರೆಷನ್ ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಈ ಸಿ ಗೆ ನಾನು ಎಕ್ಸ್ಪ್ರೆಷನ್ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ದಿಸ್ ವಿಲ್ ಬಿ ಇಂಪಾರ್ಟೆಂಟ್ ಡೆರಿವೇಶನ್. 5 ಮಾರ್ಕ್ಸ್ 3 ಮಾರ್ಕ್ಸ್ ಗೆ ಇದನ್ನ ಕೇಳಿದ್ದಾನೆ. ಸೊ 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಗೆ ಇದನ್ನ ಕೇಳ್ತಾನೆ. ಸಿಇಟಿ ನೀಟ್ ಒಳಗೂ ಆಲ್ಮೋಸ್ಟ್ ದಿ ಪ್ರಾಬ್ಲಮ್ಸ್ ಆನ್ ಕೆಪಾಸಿಟರ್ಸ್ ಇದ್ರ ಮೇಲೆ ಬರುತ್ತೆ. ಈಗ ಮಾಡಿರೋ ಎಲ್ಲಾ ಎಕ್ಸ್ಪ್ರೆಷನ್ ಮೇಲೆ ಬರುತ್ತೆ. ಅಂಡ್ ದಿಸ್ ನೆಕ್ಸ್ಟ್ ಸೀರೀಸ್ ಅಂಡ್ ಪ್ಯಾರಲಲ್ ಅಂತ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದ್ರಲ್ಲಿ ಡಯಾಗ್ರಾಮ್ ಅನ್ನ ಬರ್ಕೊಳ್ಳಿ. ಸೊ ಸೇಮ್ ಡಯಾಗ್ರಾಮ್ ಅಲ್ಲಿ ಲಾಸ್ಟ್ ಇದ್ರಲ್ಲಿ ಬರ್ದಿದ್ರಲ್ವಾ, ಎರಡು ನನಗೆ ಪ್ಯಾರಲಲ್ ಪ್ಲೇಟ್ ಇರಬೇಕು. ಸೊ ಎರಡು ಪ್ಯಾರಲಲ್ ಪ್ಲೇಟ್ ಇದೆ ಅಂತ ಹೇಳಿದ್ರೆ ನಾನು ಪಾಸಿಟಿವ್ ಆಗಿ ಇದನ್ನ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಚಾರ್ಜಿಂಗ್ ಇಟ್ ಪಾಸಿಟಿವ್. ಸೊ ಇದು ನನಗೆ ಪಾಸಿಟಿವ್ ಚಾರ್ಜ್. ಸೊ ಡ್ಯೂ ಟು ಇಂಡಕ್ಷನ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಏನಾಯ್ತು, ಈ ಕಡೆ ಏನಾಗುತ್ತೆ ನನಗೆ ನೆಗೆಟಿವ್ ಚಾರ್ಜಸ್ ಗಳು ನನಗೆ ಕ್ರಿಯೇಟ್ ಆಗುತ್ತೆ. ಬಟ್ ಅಲ್ಲಿ ಎಕ್ಸೆಸ್ ಚಾರ್ಜಸ್ ಗಳು, ಸೊ ಎಕ್ಸೆಸ್ ಅಮೌಂಟ್ ಆಫ್ ಚಾರ್ಜಸ್ ಅನ್ನ ಏನ್ ಮಾಡ್ತೀನಿ ನಾನು, ಗ್ರೌಂಡ್ ಗೆ ಅದನ್ನ ಕನೆಕ್ಟ್ ಮಾಡ್ತೀನಿ. ಸೊ ಐ ವಿಲ್ ಕನೆಕ್ಟ್ ದಿಸ್ ಟು ಗ್ರೌಂಡ್. ಸೊ ಓಕೆ, ಸೊ ಎರಡು ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಗಳಿಗೆ ಸೆಪರೇಟ್ ಆಗಿರೋದ್ರಿಂದ ದಿ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಪ್ರೊಡ್ಯೂಸ್. ಒಂದು ಇಲೆಕ್ಟ್ರಿಕ್ ಫೀಲ್ಡ್ ನಮಗೆ ಪ್ರೊಡ್ಯೂಸ್ ಆಗಿದೆ. ಎಲ್ಲಿರುತ್ತೆ ಅದು, ಪಾಸಿಟಿವ್ ಇಂದ ನೆಗೆಟಿವ್ ಇರುತ್ತೆ. therefore E will be the electric field. It is direction is from positive to negative. And capacitor ಅಂತ ಹೇಳಿದ್ರೆ two conductors separated by the small distance. Let D be the distance between the two plates ಅಂತ ಆಯ್ತು. ಸೊ ಇದು ನನಗೆ ಏನಾಯ್ತು, ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್. ಇದು ನನಗೆ ಈಸಿ ಇದೆ. ಸೊ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇದ ಬರ್ಕೊಳ್ಳಿ, ಕನ್ಸಿಡರ್. ಏನಾದ್ರು ಡೌಟ್ ಇದ್ರೆ ಅಲ್ಲಿ ಟೆಕ್ಸ್ಟ್ ಅಲ್ಲಿ ಮೆಸೇಜ್ ಅನ್ನ ಹಾಕಿ. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್. ಕೇಳಿಸ್ತಾ ಇದೆಲ್ಲ ಮಾತಾಡ್ತಿರೋದು? ಕನ್ಸಿಡರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ ಕ್ಯಾಪಿಟಲ್ ಸಿ. ಆಯ್ತಾ, ಇದ್ರ ನಾನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, let small d be the distance between small d be the distance between the plates of the capacitor. ಆಮೇಲೆ A is the area of each plate. So A ಅನ್ನೋದು ನನಗೆ area of each plate ಇದೆ. And E is the, so E ಅನ್ನೋದೇನು, it is the electric field. E is the uniform electric field between the plates. So ಎರಡು ಪ್ಲೇಟ್ಸ್ ಮಿಡ್ಲ್ ಅಲ್ಲಿ ನನಗೆ ಏನಿದೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಅದು E ಅಂತ ಅದನ್ನ ರಿಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇದನ್ನ ಕೆಪಾಸಿಟರ್ ಅಂದ್ರೇನು, ಇಟ್ಸ್ ಆಕ್ಷನ್ ಇಸ್ ಟು ಸ್ಟೋರ್ ಚಾರ್ಜಸ್ ಅಲ್ವಾ. ಸೊ ಲೆಟ್ ಸ್ಮಾಲ್ q be the charge on the capacitor. So capacitor ಇರೋ ಚಾರ್ಜ್ ಅನ್ನು ಏನ್ ಮಾಡ್ತೀನಿ, q ಅಂತ ಅದನ್ನ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ಚಾರ್ಜ್ ಇದೆ ಅಂತ ಹೇಳಿದ್ರೆ ನಾನು ಪೊಟೆನ್ಶಿಯಲ್ ಕನೆಕ್ಟ್ ಮಾಡಿದ್ನ, v ಅನ್ನೋದು ಪೊಟೆನ್ಶಿಯಲ್ ಕನೆಕ್ಟ್ ಮಾಡಿದ್ನ. ಸೊ v be the potential difference between the plates. ಓಕೆನಾ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಈ ಫಿಗರ್ ಎಕ್ಸ್ಪ್ಲನೇಷನ್. ಸೊ ಬರಿಬೇಕಾದ್ರೆ ನೀವು ಬರಿಬೇಕು, ಏನ್ ಯಾವ್ದು ಕೆಪಾಸಿಟರ್ ನೀವು ತಗೊಂಡಿದ್ದೀರಾ, ಆ ಕೆಪಾಸಿಟರ್ ಹೇಗಿದೆ,
ಸರಿನಾ, ನಾನು ಕೆಪಾಸಿಟರ್ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಆ ಸಿ ಯಾವ್ದರ ಮೇಲೆ ನನಗೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಇವೆಲ್ಲ ನನಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಬರ್ದಿರೋ ಇದ್ರೊಳಗೆ ಸಿಗುತ್ತೆ. ಎರಡು ಮೆಟಲ್ ಪ್ಲೇಟ್ಸ್, ದೇ ಆರ್ ಸೆಪರೇಟೆಡ್ ಬೈ ದಿ ಡಿಸ್ಟೆನ್ಸ್. ಓಕೆ, ಕೆಪಾಸಿಟರ್ ಅಂತ ಹೇಳಿದ್ರೆ ಅದೇನ್ ಮಾಡ್ಬೇಕು, ಚಾರ್ಜ್ ಅನ್ನ ಸ್ಟೋರ್ ಮಾಡ್ಬೇಕು. ಸೊ ಚಾರ್ಜ್ ಎಷ್ಟು ಸ್ಟೋರ್ ಮಾಡ್ತೀನಿ, ನಾ ಏನ್ ಮಾಡ್ತೀನಿ, ಸ್ಮಾಲ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಅನ್ನ ಸ್ಟೋರ್ ಮಾಡ್ತಾ ಇದೆ ಅಂತ ನಾನು ಅದನ್ನ ಹೇಳ್ತೀನಿ. ಸೊ ಅವಾಗ ಏನ್ ಮಾಡಿ, ವಿ ಅನ್ನೋದು ಏನಾಗ್ತಿದೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ಪ್ಲೇಟ್ಸ್. ಸೊ ಫಸ್ಟ್ ಪ್ಲೇಟ್ ಅಲ್ಲಿ V1 ಇದೆ ಅಂತ ಹೇಳಿದ್ರೆ ಸೆಕೆಂಡ್ ಪ್ಲೇಟ್ ಅಲ್ಲಿ ಏನಾಗುತ್ತೆ, V2 ಇರುತ್ತೆ. ಡಿಫರೆನ್ಸ್ ಬಿಟ್ವೀನ್ V1 ಅಂಡ್ V2 ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ V ಅಂತ. ಇದೆಲ್ಲ ತಗೊಂಡು ನಾ ಏನ್ ಮಾಡ್ಬೇಕು, ನಾ ಕೆಪಾಸಿಟರ್ಸ್ ಅಂತ ಮಾಡ್ಬೇಕು. ಸೊ ನನಗೆ ಏನು ಬೈ ಡೆಫಿನೇಷನ್ ಐ ನೋ ದಿ ಇಕ್ವೇಶನ್ ಅಲ್ವಾ. ಸೊ we know that. So we know that C is equal to, what is the expression for C, capacitance of the capacitor? It is C is equal to Q divided by V. ಸರಿನಾ, equation number 1. ಇದು ನನಗೆ ಬೇಸಿಕ್ ಇಕ್ವೇಶನ್. ಈ ಇಕ್ವೇಶನ್ ಇಲ್ಲದೆ ನನಗೆ ಡಿರೈವೇಶನ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಪಾಸಿಟರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ನನಗೆ ಸಿ ಬೇಕು. ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಅಂತ ಇದೆ. ನಾನೇನ್ ಮಾಡ್ಬೇಕು, ಕ್ಯೂ ಅಂಡ್ ವಿ ನ ವ್ಯಾಲ್ಯೂನ, ಸೊ ಕ್ಯೂ ವ್ಯಾಲ್ಯೂ ನನಗೆ ಕೊಟ್ಟಿದ್ದಾರೆ, ಈ ವಿ ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು ನನಗೆ ಏನ್ ಸಿಗುತ್ತೆ, ಐ ವಿಲ್ ಗೆಟ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. ನನಗೆ ರಿಕ್ವೈರ್ಡ್ ಸೊಲ್ಯೂಷನ್ ನನಗೆ ಸಿಗುತ್ತೆ. ಇದು ಹೇಗ್ ಮಾಡೋದು ಅಂತ ನೋಡಿ, ಇಟ್ ವಿಲ್ ಬಿ ಈಸಿ. ಸೊ ಗೊತ್ತಾಗ್ತಿದೆ ನಾ, ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ವಿ. ಸೊ ಟೆಕ್ಸ್ಟ್ ಅಲ್ಲಿ ಮೆಸೇಜ್ ಅನ್ನ ಮಾಡಿ ಗೊತ್ತಾಗದೇ ಇದ್ರೆ ಯಾವ್ದಾದ್ರು ಸ್ಟೆಪ್. ಸೊ ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ವಿ ಅನ್ನೋದು ಇಟ್ ವಿಲ್ ಬಿ ಬೇಸಿಕ್. ಈ ಬೇಸಿಕ್ ಇಕ್ವೇಶನ್ ಇಟ್ಕೊಂಡು ನಾ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಸಾಲ್ವ್ ದಿಸ್. ಸರಿನಾ. ಸೊ ನನಗೇನ್ ಹೇಳ್ತಿದ್ದೀನಿ ನಾನು, ನನಗೆ ಎರಡು ಮೆಟಲ್ ಪ್ಲೇಟ್ಸ್ ಇದೆ, ನನಗೆ ಪೊಟೆನ್ಶಿಯಲ್ ಬೇಕು, ನನಗೆ ಈ ವಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನನಗೆ. ಸೊ ಈಗ ನನಗೆ ಗೊತ್ತಿರೋ ಇಕ್ವೇಶನ್ ಪ್ರಕಾರ ನಾನು ಫಸ್ಟ್ ಚಾಪ್ಟರ್ ಒಳಗೆ ನಾನು ಇಕ್ವೇಶನ್ ತಗೊಂಡ್ರೆ, ಈಗ ನಾನು ಇಕ್ವೇಶನ್ ಬರೆದ ಇ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಕ್ಯೂ ಅಂತ ನನಗೆ ಇಕ್ವೇಶನ್ ಗೊತ್ತಿದೆ. ಬಟ್ ನಾನು ಇಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಐ ಡೋಂಟ್ ನೋ ದಿ ವ್ಯಾಲ್ಯೂ ಆಫ್ ಎಫ್. ಸರಿನಾ, ಎಫ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಇದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಾನು ಸೆಕೆಂಡ್ ಚಾಪ್ಟರ್ಗೆ ಹೋಗ್ತೀನಿ. ಸೆಕೆಂಡ್ ಚಾಪ್ಟರ್ಗೆ ಹೋದಾಗ ನನಗೆ ಈ ಇಕ್ವೇಶನ್ ಎಲ್ಲಿ ಬರುತ್ತೆ, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ ನನಗೆ ಬರುತ್ತೆ. ವೇರ್ ಎಕ್ಸ್ ಅನ್ನೋದು ಇಟ್ ವಿಲ್ ಬಿ ದಿ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಎನಿ ಟು ಪಾಯಿಂಟ್ಸ್ ಅಂಡ್ ಡಿ ವಿ ಅನ್ನೋದು ಏನಾಯ್ತು, ಇಟ್ ವಿಲ್ ಬಿ ದಿ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಐ ಕ್ಯಾನ್ ಯೂಸ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಆ ಇಕ್ವೇಶನ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇ ಇಸ್ ಈಕ್ವಲ್ ಟು, ಐ ವಿಲ್ ಟೇಕ್ ಓನ್ಲಿ ದಿ ಮ್ಯಾಗ್ನಿಟ್ಯೂಡ್, ಪೊಟೆನ್ಶಿಯಲ್ ಇದೆ ವಿ ಅಂತ ಬರುತ್ತೆ, ಅಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಸ್ಮಾಲ್ ಡಿ ಅಂತ ನಾನು ಅದನ್ನ ತಗೊಳ್ತೀನಿ. ಸರಿನಾ. ಸರಿ, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್ ಅನ್ನ ನಾನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಯೂಸ್ ದಿಸ್ ಇಕ್ವೇಶನ್, ಇ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಡಿ. ಸೊ ಅದ ಕೆಳಗಡೆ ಬರೀಬೇಕು, electric field between the plates is given by, the plates is E is equal to it is V divided by D. E is equal to V divided by D. Then take it as equation number 2. So equation number 2. Then electric field between the plates is E is equal to V divided by D. So next I have to take the equation for electric field. So electric field na ಏನು ಮಾಡ್ತೀನಿ, equation ಬರ್ಕೊಳ್ತೀನಿ. ನೀವು ಫಸ್ಟ್ ಚಾಪ್ಟರ್ ಒಳಗೆ ನೀವು ಸ್ಟಡಿ ಮಾಡಿದ್ರಿ. ಸೊ ಫಸ್ಟ್ ಚಾಪ್ಟರ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್ ಅಲ್ವಾ, ದಿ ಗಾಸ್ ಲಾ ಅಪ್ಲಿಕೇಶನ್ ಅಂತ ನೀವು ತಗೊಂಡಾಗ, ಗಾಸ್ ಲಾ ಅಪ್ಲಿಕೇಶನ್ ಫಸ್ಟ್ ಅಪ್ಲಿಕೇಶನ್ ಯಾವ್ದಕ್ಕೆ ಯೂಸ್ ಮಾಡಿದ್ರಿ, ಸ್ಪೆರಿಕಲ್ ಇದಕ್ಕೆ ಯೂಸ್ ಮಾಡಿದ್ರಿ, ಸ್ಪೆರಿಕಲ್ ಗೆ. ಸೆಕೆಂಡ್ ಫಾರ್ ಥಿನ್ ಏನ್ ಮಾಡಿದ್ರಿ, ಥಿನ್ ವೈರ್ ಗೆ, ಇನ್ಫೈನೈಟ್ ವೈರ್ ಗೆ, ಥಿನ್ ವೈರ್ ಗೆ ನೀವು ತಗೊಂಡಿದ್ರಿ. ಥರ್ಡ್ ಏನ್ ಮಾಡಿದ್ರಿ, ಯು ಹ್ಯಾವ್ ಟೇಕನ್ ಇಟ್ ಫಾರ್ ದಿಸ್ ಶೀಟ್, ಪ್ಲೇನ್ ಶೀಟ್ ಗೆ ನೀವು ಎಕ್ಸ್ಪ್ರೆಷನ್ ಬರ್ದಿದ್ರಿ. ಸೊ ಪ್ಲೇನ್ ಶೀಟ್ ಗೆ ನಾವು ಎಕ್ಸ್ಪ್ರೆಷನ್ ಬರ್ಕೊಂಡ್ವಿ, ಗಾಸ್ ಲಾ ನ ಯೂಸ್ ಮಾಡ್ಕೊಂಡು ವಿ ಹ್ಯಾವ್ wrote the expression for this Gauss law ಅಥವಾ electric field ಗೆ ನಾವು equation ಬರ್ದಿದ್ವಿ. ಈಗ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗಿರೋದ್ರಿಂದ ನನಗೆ ಸ್ಪೆರಿಕಲ್ ಅನ್ನೋದು ನನಗೆ ಆ ಕಾನ್ಸೆಪ್ಟ್ ಬರುದಿಲ್ಲ, ಅದು ನನಗೆ ಥಿನ್ ವೈರ್ ಕೂಡ ಅಲ್ಲ, ಬಟ್ ಅದೇನಾಗಿದೆ ಮೆಟಲ್ ಪ್ಲೇಟ್ಸ್ ಅಂತ ತಗೊಳ್ತಿರೋದ್ರಿಂದ ಐ ಹ್ಯಾವ್ ಟು ಯೂಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಪ್ಲೇನ್ ಶೀಟ್, ಓಕೆ, ಬೈ ಯೂಸಿಂಗ್ ಗಾಸ್ ಲಾ. ಸೊ ಗಾಸ್ ಲಾ ಯೂಸ್ ಮಾಡ್ಕೊಂಡು ನನಗೆ ಈಕ್ವೇಶನ್ ಅನ್ನು ಬರ್ಕೊಂಡಿದ್ದೀವಿ. ನೋಟ್ಸ್ ಇದ್ರೆ ನೀವು ನೋಟ್ಸ್ ಅನ್ನು ಬೇಕಾದ್ರೆ ತಿರುಗಿಸಿ ನೋಡಿ. ಫಸ್ಟ್ ಚಾಪ್ಟರ್ ಒಳಗೆ ಗಾಸ್ ನಲ್ಲಿ ಥರ್ಡ್ ಅಪ್ಲಿಕೇಶನ್, ಸ್ಪೆರಿಕಲ್ ಕಂಡಕ್ಟರ್, ಥಿನ್ ವೈರ್ ದಟ್ ಇಸ್ ಇನ್ಫೈನೈಟ್ ವೈರ್ ಅಂಡ್ ದಿ ಪ್ಲೇನ್ ಶೀಟ್. ಸೊ ಚಾರ್ಜ್ ಪ್ಲೇನ್ ಶೀಟ್. ಇಲ್ಲಿ ನಾನು ಯೂಸ್ ಮಾಡಿದ್ದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗಿರೋದ್ರಿಂದ ಸ್ಪೆರಿಕಲ್ ಇಕ್ವೇಶನ್ ನನಗೆ ಬರೋದಿಲ್ಲ, ಥಿನ್ ವೈರ್ ಇಕ್ವೇಶನ್ ಬರೋದಿಲ್ಲ. ನಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಟೇಕ್ ದಿಸ್ ಇಕ್ವೇಶನ್. ಸರಿನಾ. ಸೊ ಅಲ್ಲಿ ಬರೀಬೇಕು, ಫಾರ್ ಟೂ ಥಿನ್
for two thin charged plates, charged plate, E is equal to, ಸೊ ಒಂದು ಇದಕ್ಕೆ ನಿಮ್ಮ ಡಿರೈವೇಶನ್ ಗೆ ಹೋದ್ರೆ ಒಂದು ಈಕ್ವೇಶನ್ ಗೆ ಏನಾಗಿದೆ, ಒಂದು ಪ್ಲೇಟ್ ಇದೆ ಸಿಗ್ಮಾ ಇಸ್ ಈಕ್ವಲ್ ಟು 2 ಎಪ್ಸಿಲಾನ್ ನಾಟ್ ಅಂತ ಇದೆ. ಬಟ್ ನನ್ಗೆ ಇಲ್ಲಿರೋದು ಎರಡು ಪ್ಲೇಟ್ಸ್ ಆಗಿರೋದ್ರಿಂದ ಐ ವಿಲ್ ಟೇಕ್ ಇಟ್ ಆಸ್ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಅಂದ್ರೆ ಹಾಫ್ ಪ್ಲಸ್ ಹಾಫ್ ಇಸ್ ಈಕ್ವಲ್ ಟು 1 ಅಂತ ಆಗುತ್ತಾ. therefore E is equal to sigma divided by ನನಗೆ epsilon naught ಅಂತ ಆಯ್ತು. So take it as equation number 3. So where sigma is, what is the sigma? Sigma is the surface charge density. ಸರಿನಾ? sigma will be the surface charge density. So surface charge density ಅಂತ ಹೇಳಿದ್ರೆ sigma is equal to Q divided by A, ratio of charge stored to the area of the conductor. So ಸರಿನಾ? So sigma is the surface charge density. ನಂಗೆ equation 3 ಸಿಕ್ಕಿದೆನಾ? equation 3 ಅನ್ನ ಏನ್ ಮಾಡ್ಬೇಕು ನಾನು? ಸೊ ಕಂಪೇರ್ ಮಾಡಬೇಕು. ಯಾವ ಜೊತೆ ಕಂಪೇರ್ ಮಾಡಬೇಕು? equation 2 ಗೆ ನಾನು ಕಂಪೇರ್ ಮಾಡಬೇಕು. ಓಕೆ, ಆರ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. comparing equation 2 and 3, comparing equation 2 and 3. So equation 2 ಏನಿತ್ತು? it is nothing but v divided by d ಅಂತಿತ್ತಾ. equation 2 is v divided by d. ಎರಡು ಸೈಡ್ ಹಂಗೆ e ಅನ್ನೋದು ಸೇಮ್ ಇರೋದ್ರಿಂದ ಇದನ್ನ ಏನ್ ಮಾಡ್ತೀನಿ ನಾನು? ಈಕ್ವೇಟ್ ಮಾಡ್ತೀನಿ, ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಆಯ್ತು. ನನಗೇನ್ ಬೇಕು? v ಬೇಕಿತ್ತಾ. ಸೊ ಐ ಡೋಂಟ್ ವಾಂಟ್ ದಿ ಸಿಗ್ಮಾ, ಎಪ್ಸಿಲಾನ್ ನಾಟ್, d ಅನ್ನೋದು ಏನಾಯ್ತು? ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ ಅಂತ ಆಯ್ತು. ನನಗೇನ್ ಬೇಕಿತ್ತು? v ಬೇಕಿತ್ತು. ಐ ವಿಲ್ ಟೇಕ್ v ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು d ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ನನಗೆ ಈಕ್ವೇಶನ್ ಸಿಗುತ್ತೆ. ಇದನ್ನ ಈಕ್ವೇಶನ್ ನಂಬರ್ 4 ಅಂತ ತಗೊಳ್ಳಿ. ಸೊ ನನಗೆ v ಅನ್ನ ಫೈಂಡ್ ಔಟ್ ಮಾಡ್ಬೇಕಿತ್ತ. ನನಗೆ ಏನ್ ಸಿಕ್ತು? ನನಗೆ v ನನಗೆ ಸಿಕ್ತು. therefore equation 1 becomes, so equation 1 ಏನಿದೆ? equation 1 become, equation 1 ಅಂತ ಹೇಳಿದ್ರೆ c is equal to q divided by v ಅಂತ ನನಗೆ ಇದೆ. therefore equation 1 becomes c is equal to q ಅಂತ ಆಯ್ತು. q divided by v ಅಂತ ಹೇಳಿದ್ರೆ ಏನಿದೆ? ಸಿಗ್ಮಾ into d divided by it will be epsilon naught ಅಂತ ಆಯ್ತು. ಇದನ್ನ ಸಾಲ್ವ್ ಮಾಡಿ. ಸೊ q ಅನ್ನ ಹೇಗೆ ಇಟ್ಟು ಈ ಎಪ್ಸಿಲಾನ್ ನಾಟ್ ಏನಾಗುತ್ತೆ? ಮೇಲ್ ಹೋಗುತ್ತೆ, ಡಿವೈಡೆಡ್ ಬೈ ಸಿಗ್ಮಾ ಇಂಟು ಡಿ ಅಂತ ನಮಗೆ ಆಯ್ತು. ಸರಿನಾ? ಬಟ್ ಗೊತ್ತಾಗ್ತಿದೆನಾ? ಸೊ ಬಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ is sigma is equal to q divided by a. ಸರಿನಾ? sigma is equal to q divided by a. This implies q is equal to sigma into a. Right? Surface charge density is sigma is equal to q divided by a. This implies q is equal to sigma into a. Equation substitute ಮಾಡಿ. Therefore c is equal to q ಇದಿದ್ದಾಗ ಏನ್ ಬರಬೇಕು? sigma into a divided by sigma into, sorry epsilon naught ಇದೆ, so into d ಅಂತ. sigma get cancel. You got the equation as c is equal to a into epsilon naught, so a into epsilon naught divided by d. So this is the expression for capacitance of parallel plate capacitor. So c is equal to a epsilon naught divided by d. ಸರಿನಾ? ಸೊ c is equal to a epsilon naught divided by d. ಸೊ ಅರ್ಥ ಆಯ್ತಾ? ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. yes, constant value is sigma naught will be the constant value. so ಅತಿಯಾ? so sigma naught ನನಗೆ constant value. area of the conductor ನನಗೆ ಚೇಂಜ್ ಆಗಬಹುದು, ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಪ್ಲೇಟ್ಸ್ ನನಗೆ ಚೇಂಜ್ ಆಗಬಹುದು. ಬಟ್ ಸಿಗ್ಮಾ ನಾಟ್ ಅನ್ನೋದು ಅಂತ ಹೇಳಿದ್ರೆ ಓನ್ಲಿ ನಾನು ಏರ್ ಮೀಡಿಯಂ ಅಂತ ತಗೊಂಡ್ರೆ ಸಿಗ್ಮಾ ನಾಟ್ ನನಗೆ ಸೇಮ್ ಇರುತ್ತೆ. ಈಗ ನಾ ಏನ್ ಮಾಡ್ತೀನಿ? ಏರ್ ಅನ್ನ ಬಿಟ್ಟು ಬೇರೆ ಮೀಡಿಯಂ, ಸೊ ನೆಕ್ಸ್ಟ್ ನನಗೆ ಬರೀತೀನಿ ನಾನು ಅದರ್ ದನ್ ಏರ್ ಆರ್ ವ್ಯಾಕ್ಯೂಮ್ ಅಂತ ಬರೆದಾಗ ನನಗೆ ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಅಂತ ನನಗೆ ಬರುತ್ತೆ. ಸರಿನಾ? ಸಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಡಿ.
ಸೊ ಕ್ಲಿಯರ್ಲಿ ದಿ ಕೆಪಾಸಿಟಿ ಆಫ್ ದಿ ಕೆಪಾಸಿಟರ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ನೀವು ಏರಿಯಾನ ಜಾಸ್ತಿ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, ಕೆಪಾಸಿಟಿ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಮ್ ಒಂದು ಏನು 100 ml ವಾಟರ್ ಬಾಟಲ್ ಇದೆ ಅಂತ ಹೇಳಿದ್ರೆ 100 ml ನನಗೆ ಸ್ಟೋರ್ ಆಗುತ್ತೆ, ಆದ್ರೆ ಏರಿಯಾ ನನಗೆ ಕಡಿಮೆ ಇದೆ. ಏರಿಯಾನ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಸೊ ಒಂದು 500 ಜಾಸ್ತಿ ಮಾಡ್ತೀನಿ ಅಂದ್ರೆ ಏನಾಯ್ತು, 500 ಲೀಟರ್ ನನಗೆ ಕೆಪಾಸಿಟಿ ನನಗೆ ಜಾಸ್ತಿ ಆಯ್ತು. ಸೊ ಏರಿಯಾನ ನಾನು ಜಾಸ್ತಿ ಮಾಡಿದಂಗೆ. ಸೊ ಡಿಸ್ಟೆನ್ಸ್ ಡಿ, ಸೊ ಡಿಸ್ಟೆನ್ಸ್ ಡಿ ಅನ್ನ ನೀವು ಜಾಸ್ತಿ ಮಾಡ್ತಾ ಹೋದ್ರಿ, ಏರಿಯಾನ ಕಾನ್ಸ್ಟೆಂಟ್ ಆಗಿ ಇಡ್ತಾ ಇದ್ರಿ, ಆಯ್ತಾ. ಸೊ ಏರಿಯಾನ ಕಾನ್ಸ್ಟೆಂಟ್ ಇಟ್ಟು ನಾವು ಡಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೀವಿ ಟಾಪ್ ಇಂದ ಬಾಟಮ್ ಅಂತ ಹೇಳಿದ್ರೆ ಅದೇನಾಗುತ್ತೆ, ಒಂದು ಪೈಪ್ ತರ ಶೇಪ್ ಅಲ್ಲಿ ನಮ್ಗೆ ಬರುತ್ತೆ. ಅವಾಗ ಏನಾಯ್ತು, ನಾನು ಲೆಂತ್ ಅನ್ನ ಜಾಸ್ತಿ ಮಾಡ್ತಾ ಹೋದಂಗೆ ದಿ ಕೆಪಾಸಿಟಿ ಇಟ್ ವಿಲ್ ಬಿ ಡಿಕ್ರೀಸಸ್ ಅಂತ ನಾವು ಅದನ್ನ ಹೇಳ್ತೇವೆ. ಅಂಡ್ ದಿಸ್ ಸಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ನಾಟ್, ದಟ್ ಇಸ್ ಪರ್ಮಿಟಿವಿಟಿ ಆಫ್ ದಿ ಫ್ರೀ ಸ್ಪೇಸ್ ಗೆ ಅದು ನಮಗೆ ಡಿಪೆಂಡ್ ಆಗಿರುತ್ತೆ. ಸರಿನಾ, ಅರ್ಥ ಆಯ್ತಾ ಡಿರೈವೇಶನ್ಸ್? ಸೊ ಎಲ್ಲ ಮಾಡ್ತಿದ್ದೀರಾ, ಎಲ್ಲ ಗೊತ್ತಾಯ್ತಾ? ಸೊ ಟೆಕ್ಸ್ಟ್ ಮಾಡಿ ಗೊತ್ತಾಗದೇ ಇದ್ರೆ. ಎಲ್ಲಿ sir, is there constant value in this formula yq is equal to sigma? So first chapter ಒಳಗೆ Athiya you have studied about this linear charge density. So linear charge density, surface charge density, first chapter surface charge density and volume charge density. Linear charge density is represented as lambda, surface charge density represents sigma, and this will be ಇದನ್ನ ಏನ್ ಮಾಡ್ತೀವಿ, ಗಾಮಾ ಅಂತ ನಾವು ಕೊಟ್ಟಿರ್ತೇವೆ, ಆರ್ ಸಿಂಪ್ಲಿ ಡೆಲ್ಟಾ ಅಂತ ನಾವು ಅದನ್ನ ತಗೊಳ್ತೀವಿ. ಸೊ ನಿಮ್ಗೆ ಯಾವ್ದು ಬರ್ಸಿದೀವಿ ಅದು. ಸೊ ಲ್ಯಾಂಬ್ಡಾ, ಸಿಗ್ಮಾ ಅಂಡ್ ಗಾಮಾ ಆರ್ ಡೆಲ್ಟಾ, ಅಥವಾ ರೋ ಅಂತ ನಾವು ಯೂಶಲಿ ತಗೊಳ್ತೀವಿ. ಸೊ ರೋ, ಓಕೆ. ಸೊ ರೋ ಬರ್ಸಿದೀನಿ ನಾನು, ಲ್ಯಾಂಬ್ಡಾ, ಸಿಗ್ಮಾ ಅಂಡ್ ರೋ ಅಂತ. ಅಂಡ್ ದಿಸ್ ಲ್ಯಾಂಬ್ಡಾ ಅಂತ ಹೇಳಿದ್ರೆ ಇಟ್ ಈಸ್ ದಿ ಚಾರ್ಜ್ ಪರ್ ಲೆಂತ್, ಓಕೆ. ದಿ ಸಿಗ್ಮಾ ಅಂತ ಹೇಳಿದ್ರೆ ಚಾರ್ಜ್ ಪರ್ ಏರಿಯಾ, ಅಂಡ್ ದಿಸ್ ರೋ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಚಾರ್ಜ್ ಪರ್ ವಾಲ್ಯೂಮ್ ಅಂತ. ಸೊ therefore I have taken this equation. Okay, artha aita adu? So C is equal to A epsilon naught divided by D. Sarina, so idan ನೀವು ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, so in order to remember this, so you can remember like this: C A, sarina, A by D, sarina, ada ನಾವು ABD is absolute. ಸರಿನಾ, ಅದನ್ನ ಈಗ ನಾವು ನೆನ್ಪಿಟ್ಕೋಬಹುದು. ಸಿ ABD is absolute. ಸೊ ನಿನ್ನೆ ಮ್ಯಾಚಿಂಗ್ ನಾನು ಹೇಳ್ತಾ ಇಲ್ಲ. ಸೊ ಜಸ್ಟ್ ಇನ್ ಆರ್ಡರ್ ಟು ರಿಮೆಂಬರ್ ದಿಸ್ ಇಕ್ವೇಶನ್, C is equal to A epsilon divided by D ಅಂತ ಹೇಳಿದ್ರೆ C ABD. ಸೊ ಇದನ್ನ ABD ಅಂತ ಬರ್ಕೊಂಡ್ರೆ, ಸೊ ದಿಸ್ ವಿಲ್ ಬಿ ದಿ D ಅಂತ ಆಯ್ತು. ಸೊ ಓಕೆ, C ABD. ಸರಿ, ಓಕೆ. ಸೊ ದಿ A stands for the area, and this B stands for this by and there is the divided by, and the D stands for this distance. So C ABD is absolute. So absolute anta helidre it is nothing but the epsilon naught anta. So in order to remember this equation, C A into epsilon divided by D, that is C ABD is absolute anta ನಾವು ಅದನ್ನ ಬರ್ಕೊಳ್ಳೋದು. Okay, ಮತ್ತೆ ಡೌಟ್ ಇದೆನಾ? So this will be the capacitance of parallel plate capacitor. ಓಕೆ, ಸೊ ಡೌಟ್ ಇಲ್ವಾ? ಯಾರಿಗೂ ಡೌಟ್ ಇಲ್ವಾ? ಅರ್ಥ ಆಯ್ತಾ ನಿಮ್ಗೆಲ್ಲ? ಸೊ ದೀಕ್ಷಿತಾ, ಆಮೇಲೆ ಮತ್ತೆ ಪ್ರಜ್ವಲ್, ರಮೇಶ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 marks ಗೆ 5 marks ಗೆ ಅದನ್ನ ಕೇಳ್ತಾ ಇರ್ತಾನೆ. C A epsilon naught divided by D. Okay, C ABD is absolute. So this will be the remembering equation. Okay, so next only the equation. ಈಗ ನನ್ಗೆ ಏನ್ ಮಾಡ್ತೀನಿ ನಾನು, ಇದು ನನ್ಗೆ ಏನಾಯ್ತು, ಏರ್ ಮೀಡಿಯಂ ಎಪ್ಸಿಲಾನ್ ನಾಟ್ ಮೀಡಿಯಂ ಅಲ್ಲಿ ಆಯ್ತು. ಇದನ್ನ ತೆಗ್ದೇನ್ ಮಾಡ್ತೀನಿ ಅಂತ ಹೇಳಿ, ಐ ವಿಲ್ ಕೀಪ್ ಒನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಯಾವ್ದೊಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಇಡ್ತೀನಿ. ಸರಿನಾ, ಇದು ನನಗೆ ಏನಾಯ್ತು, ಸೊ ದಿಸ್ ವಿಲ್ ಬಿ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಈಗ ನನಗೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದನ್ನ ಏನ್ ಮಾಡ್ತೀನಿ ನಾನು, ಚಾರ್ಜ್ ಮಾಡಿರ್ತೀನಿ ಪಾಸಿಟಿವ್ ಆಗಿ. ಸೊ ಇದನ್ನ ನೆಗೆಟಿವ್ ಆಗಿ ನಾನು ಅದನ್ನ ಚಾರ್ಜ್ ಮಾಡಿರ್ತೀನಿ. ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಒಂದು ಡೈಎಲೆಕ್ಟ್ ಮೀಡಿಯಂ. ನನಗೆ ಡೈಎಲೆಕ್ಟ್ರಿಕ್ಸ್ ಅಂದ್ರೆ ಏನು ಅಂತ ನಾನು ಅದನ್ನ ಓದಿದ್ದೀನಿ. ಇದ್ರೊಳಗೆ ಏನ್ ಮಾಡ್ತೀನಿ ನಾನು, ಡೈಎಲೆಕ್ಟ್ರಿಕ್ಸ್ ಮೀಡಿಯಂ ಅನ್ನ ಇಡ್ತೀನಿ. ಈ ಡೈಎಲೆಕ್ಟ್ರಿಕ್ಸ್ ಮೀಡಿಯಂ ನ ಇಟ್ಟಾಗ ಕೆಪಾಸಿಟೆನ್ಸ್ ಒಳಗೆ ಏನಾದ್ರೂ ನನಗೆ
ಚೇಂಜ್ ಆಗತ್ತಾ ಅನ್ನೋದನ್ನ ಏನ್ ಮಾಡ್ಬೇಕು, ಎಕ್ಸ್ಪ್ರೆಷನ್ ಬರೀಬೇಕು. ಸೊ ಓಕೆ, ಅಲ್ಲಿ ಕೆಳಗಡೆ ಸೊ ಕೆಪಾಸಿಟೆನ್ಸ್ ಅದ್ರ ಕೆಳಗಡೆ ಬರೀರಿ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ capacitor with dielectric medium sorry na, so that is given by C is equal to epsilon naught epsilon r into A divided by D. So this will be the required, sorry, epsilon naught into epsilon r divided by D. Sorry na, so when the dielectric medium is present, so dielectric medium ana ittaga enagtide this capacitor it increases. Consider C is directly proportional to epsilon naught anta helidre it will be increases. So dielectric medium na ittaga enagutte the capacitance it will goes on increases. Yes, this equation applies only to parallel plate capacitor. So here we have taken only the parallel plate capacitor. We have studied about spherical plate capacitor. ಅದಕ್ಕೆ ಬೇರೆ equation ಬಂದಿತ್ತು ನನಗೆ, C is equal to ಅಂತ ಬೇರೆ equation ಬಂದಿತ್ತು, ಇಲ್ಲಿ ನನಗೆ ಬೇರೆ ಬರ್ತಾ ಇದೆ. So okay, so ಅರ್ಥ ಆಯ್ತಾ, this will be equation. So where ಅದನ್ನ ಬರೀರಿ, ಅದು 2 ಮಾರ್ಕ್ಸ್ ಗೆ ಕೇಳಿದಾರೆ ಇದನ್ನ. where epsilon naught is, explain the symbols ಅಂತ ಕೇಳಿರ್ತಾನೆ. Where epsilon naught is permittivity of free space, and epsilon r is the relative permittivity of the medium. So medium elliro medium ನನಗೆ ಬೇಕು, medium between the plates, medium between the plates. ಸರಿನಾ? ಮತ್ತೇನಿದೆ, A ಅಂದ್ರೇನು, A is area of, sorry, A is the area of each plate. So ಬರ್ದಿದ್ದೀನಿ, epsilon r is nothing but it is the dielectric medium ಅನ್ನ ಇಟ್ಟಾಗ ಅದರ ರಿಲೇಟಿವ್ ಅನ್ನ ಬರಿತಾ ಇದ್ದೀವಿ. So that will call as epsilon r ಅಂತ. Okay, A is the area of each plate and D is the distance between the two plates. Problems idr mele tumba important. So C is equal to epsilon naught into epsilon divided by D into A, where epsilon is the permittivity of the free space. Iga neeve helbodu, so factors on which, so this is important, idannu kelidane 2 ಮಾರ್ಕ್ಸ್ ಗೆ. ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿ. So factors on which the capacitance of parallel plate capacitor depends or, so ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈಗ ನೀವೇ ಹೇಳ್ಬೋದಾ, ಫ್ಯಾಕ್ಟರ್ಸ್ ಆನ್ ವಿತ್ ದಿ ಕೆಪಾಸಿಟಿ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಸೊ C is equal to epsilon naught into A divided by D ಅಂತ ಇದೆ ಅಂತ ಹೇಳಿದ್ರೆ it is directly proportional to area of the plates. So I know that, so that is C is equal to, ನನಗೆ ಅಂದ್ರೆ C is equal to A epsilon divided by D ಅಂತ ನನಗೆ ಇದೆ. So C is directly proportional to A ಅಂತಿದೆ, ಅದನ್ನ ಬರಿಬೇಕು. ಸೊ ಇದನ್ನ 2 ಮಾರ್ಕ್ಸ್ ಗೆ ಕೇಳಿದಾನೆ. Directly proportional to the area, direct proportional to area of each plate. ಸರಿನಾ? ಏರಿಯಾ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇನ್ವರ್ಸ್ಲಿ ಡಿಪೆಂಡ್ಸ್ ಆನ್ ದಿಸ್
ಡಿಸ್ಟೆನ್ಸ್ ಸೊ ಅದನ್ನು ಬರೀರಿ. ಕೇಳಿದಾನೆ ಇದನ್ನ 2 ಮಾರ್ಕ್ಸ್ಗೆ inversely proportional to the distance between the plates. ಸರಿನಾ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಮೇಲೆ ಆಗಿದೆ. ಮತ್ತೇನಿದೆ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ನಾಟ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ಆರ್ ಅಂತ ಇದೆನಾ. ಸೊ ಇದನ್ನ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಯೂಸಿಂಗ್ ದಿ ಮೀಡಿಯಂ ಆಫ್ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಗೆ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಕೆಪಾಸಿಟನ್ಸ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಥರ್ಡ್ ಒನ್ using a medium of high dielectric constant. So ಎಲ್ಲಿ ಯೂಸ್ ಮಾಡಬೇಕು? between the plates constant between the plates. So plates middle ಅಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಇರೋದನ್ನ ಯೂಸ್ ಮಾಡಿ. ಸೊ ಏರಿಯಾ ಆಫ್ ದಿ ಈಚ್ ಪ್ಲೇಟ್ಸ್ ಅಂದ್ರೆ A is directly proportional, C is directly proportional to A ಅಂತ. ಇಲ್ಲಿ ನನಗೆ C is directly proportional to 1/d ಅಂತ. ಇಲ್ಲಿ C is directly proportional to epsilon r. ಹೀಗೆ ನನಗೆ ಬರುತ್ತೆ ಇಕ್ವೇಶನ್. ಸರಿನಾ? ಸೊ ದಿಸ್ ವಿಲ್ ಬಿ ದಿ ಇಕ್ವೇಶನ್. ಇದನ್ನೇ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ನಿಮಗೆ ಕೇಳ್ತಾನೆ. ಸೊ ಏನ್ ಕೇಳ್ತಾನೆ, ಹೌ ಯು ಕ್ಯಾನ್ ಇನ್ಕ್ರೀಸ್, ಇದನ್ನು ಕೇಳಿದ್ರೆ ಹೌ ಯು ಕ್ಯಾನ್ ಇನ್ಕ್ರೀಸ್ ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಕೆಪಾಸಿಟಿ ನೀವು ಹೇಗೆ ಇನ್ಕ್ರೀಸ್ ಮಾಡಬಹುದು, ಇದು ಆನ್ ಫ್ಯಾಕ್ಟರ್ ಆನ್ ವಿಚ್ ಫ್ಯಾಕ್ಟರ್ ದಿ ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಅಂತ. ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆರ್ ಬೈ ಯೂಸಿಂಗ್ ಅ ಮೀಡಿಯಂ ಅಂತ ಹೀಗೆ ನಾವು ಹೇಳ್ಬೇಕಾಗುತ್ತೆ. ಸಾರಿ, ಇದೆಲ್ಲ ಲಾಸ್ಟ್ ಒನ್ ಇದೆಲ್ಲ ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ, so it is directly proportional to the dielectric constant ಅಂತ ಬರೆ. ನಾನು ಇದನ್ನ ಥರ್ಡ್ ಪಾಯಿಂಟ್ ಅನ್ನು ಬರ್ದೆ, ಇದು ನನಗೆ ಇದನ್ನು ಸ್ಟ್ರೈಕ್ ಔಟ್ ಮಾಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಸೊ ಲಾಸ್ಟ್ ಒನ್, it is directly proportional to the dielectric constant. Sorry, directly proportional to dielectric constant of the medium. So okay, that is C is directly proportional to epsilon r. Sarna hege. Okay, this is about the capacitance. ಈಗ ನಿಮ್ಗೆ ಏನು ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳಿದ್ರೆ, how you can increase the capacitance of a parallel plate capacitor ಅಂತ ನಿಮಗೆ ಕೇಳ್ತಾನೆ. ಅಂದ್ರೆ ಇದು ನಮ್ಗೆ ಏನ್ ಕೇಳಿದ್ರು, ಹೇಗೆ ಡಿಪೆಂಡ್ಸ್ ಆಗಿದೆ ಅಂತ ನಮ್ಗೆ ಕೇಳ್ತಾ ಇರೋದು, ಅದನ್ನ ನಾವು ಬರ್ದಿದ್ವಿ. ಈಗ ಏನ್ ಕೇಳ್ತಾರೆ ಅಂದ್ರೆ, ಹೌ ಯು ಕ್ಯಾನ್ ಇನ್ಕ್ರೀಸ್ ದಿ ಕೆಪಾಸಿಟನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹೇಗೆ ಇನ್ಕ್ರೀಸ್ ಮಾಡಬಹುದು? ಬೈ ಇನ್ಕ್ರೀಸಿಂಗ್ ದಿ ಏರಿಯಾ. ಸೊ ಫಸ್ಟ್ ಪಾಯಿಂಟ್ ವಿಲ್ ಬಿ ಬೈ ಇನ್ಕ್ರೀಸಿಂಗ್ ದಿ ಏರಿಯಾ. ಸೆಕೆಂಡ್ ಏನಾಗುತ್ತೆ, ಬೈ ಡಿಕ್ರೀಸಿಂಗ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಎರಡನ್ನ ಡಿಸ್ಟೆನ್ಸ್ ಅನ್ನು ನಾನು ಕಡಿಮೆ ಮಾಡ್ತಾ ಹೋದಂಗೆ ಕೆಪಾಸಿಟಿ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಬೈ ಯೂಸಿಂಗ್ ಅ ಮೀಡಿಯಂ ಆಫ್ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಇರೋ ಮೀಡಿಯಂ ನಾನು ಯೂಸ್ ಮಾಡಿದ್ರೆ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನನಗೆ ಏನಾಗುತ್ತೆ, ಡಿಪೆಂಡ್ಸ್ ಆಗುತ್ತೆ. ಅದನ್ನು ನೀವು ಬರೀಬೇಕು ಆಯ್ತಾ. ಅದನ್ನು ಬೇಕಾದ್ರೆ ಕ್ವಶನ್ ಆಗಿ ತಗೊಳ್ಳಿ. ಹೌ ಕ್ಯಾನ್ ಯು ಇನ್ಕ್ರೀಸ್, ಬುಕ್ ಅಲ್ಲಿ ಇದೆ ಅದು. ಹೌ ಯು ಕ್ಯಾನ್ ಇನ್ಕ್ರೀಸ್ ದಿ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದನ್ನ ಬರೀರಿ. ಕೇಳಿದಾನೆ ಇದನ್ನ ಕ್ವಶನ್ಸ್ ಸಿಇಟಿ ಒಳಗೆ ಇದು ಒಂದ್ ಸ್ವಲ್ಪ ನಿಮ್ಗೆ ಡೌಟ್ ಬರುತ್ತೆ. ಅದಕ್ಕೆ ಹೌ ಕ್ಯಾನ್ ಯು ಇನ್ಕ್ರೀಸ್ the capacitance of parallel plate capacitor. ಹೇಗೆ ಇನ್ಕ್ರೀಸ್ ಮಾಡಬಹುದು ಆಯ್ತಾ.
ಹೌ ಅಂತ ಹೌ ಕ್ಯಾನ್ ಯು ಇನ್ಕ್ರೀಸ್, ನೀವು ಹೇಗೆ ಇನ್ಕ್ರೀಸ್ ಮಾಡ್ತೀರಾ? ಬೈ ಇನ್ಕ್ರೀಸಿಂಗ್ ದಿ ಏರಿಯಾನ ಜಾಸ್ತಿ ಮಾಡಿದ್ರೆ, ಬೈ ಡಿಕ್ರೀಸಿಂಗ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್, ಅಂಡ್ ಬೈ ಯೂಸಿಂಗ್ ಅ ಮೀಡಿಯಂ ಆಫ್ ಹೈ ರಿಫ್ರಾಕ್ಟಿವ್ ಹೈ ದಿಸ್ permittivity ಜಾಸ್ತಿ ಇರೋ ಮೀಡಿಯಂ ನಾನು ಯೂಸ್ ಮಾಡಿದ್ರೆ I can increase the capacitance of a parallel plate capacitor. Okay, so Prabha text ಮಾಡಿ ಏನಿದೆ ಡೌಟ್. So this is about this parallel plate capacitor. Okay na, so ಆಯ್ತಾ? So I will stop this here. So ಏನ್ ಡೌಟ್ ಇದೆ? ಕೇಳಿ, ಏನ್ ಡೌಟ್ ಅಂತ ಕೇಳಿ. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಸ್ಲೋ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ ಮಾಡಿರೋ ಡಿರೈವೇಶನ್? ಅರ್ಥ ಆಯ್ತಾ ಡಿರೈವೇಶನ್ ಮಾಡಿರೋದು? ಸೊ ಪಾಯಿಂಟ್ಸ್ ಅಗೇನ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇನ್ ಮಾಡ್ಬೇಕು ನಾವು? ಸೊ ಹಿಯರ್ ಇನ್ ಆರ್ಡರ್ ಟು ಏನ್ ಮಾಡ್ತಿದೀವಿ ನಾವು? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಾವು ತಗೊಂಡಿದ್ದೀವಿ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತಂದ್ರೆ ಟೂ ಮೆಟಲ್ ಪ್ಲೇಟ್ಸ್, ದೇ ಆರ್ ಸೆಪರೇಟೆಡ್ ಬೈ ದಿ ಸ್ಮಾಲ್ ಡಿಸ್ಟೆನ್ಸ್, ದಟ್ ಇಸ್ ಡಿ ಅಂತ ಆಯ್ತು. ಇದನ್ನ ನಾನು ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು? ಐ ಹ್ಯಾವ್ ಟು ಟೇಕ್ ದಿಸ್. ಸೊ ಇದು ಕ್ಲೋಸ್ ಆಗುತ್ತೆ, ಟೈಮ್ ಆಯ್ತು. ಸಿ ಅನ್ನ ನಾನು ತಗೋಬೇಕು. ಸಿ ಇಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಡಿ ಅಂತ ಸಿಗುತ್ತೆ. ವಿ ಅನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು. ಸೊ ಓಕೆನಾ? ಸೊ ಆ ಈಕ್ವೇಶನ್ ಇದೆ, ಅದೇ ನೋಡಿ, ಬರ್ತಿರ್ತಾ ಹೋದ್ರೆ ಅದು ಟೈಮ್ ಅಪ್ ಆಗುತ್ತೆ. ಸೊ ಅದನ್ನ ಬರ್ಕೊಳ್ಳಿ ನೋಟ್ಸ್ ಅನ್ನ, ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಓಕೆ, ಥ್ಯಾಂಕ್ ಯು.